ನಿಮಗೆ ಏನಾದ್ರೂ ಕೋರಿಕೆ ನೆರವೇರ್ಬೇಕು ಅಂದ್ರೆ ನಿಮ್ಮ ಇಷ್ಟ ದೇವರಲ್ಲಿ ಆಗ್ಲಿ ಇಲ್ಲಾಂದ್ರೆ ಯೂನಿವರ್ಸ್ ಹತ್ರ ಆಗ್ಲಿ ಪ್ರೇ ಮಾಡಿ ನಿಮ್ಮ ಕೋರಿಕೆಯನ್ನ ನೆರವೇರಿಸುವಂತ ಪ್ರೇ ಮಾಡ್ತಾ ಇರ್ತೀವಿ. ಮತ್ತೆ ಹಾಗಿದ್ದಾಗ ನಿಮ್ಮ ಕೋರಿಕೆ ಅನ್ನೋದು ಖಂಡಿತವಾಗ್ಲೂ ನೆರವೇರ್ಬೇಕು ಅಂದ್ರೆ ನೀವು ಯೂನಿವರ್ಸ್ ಹತ್ರ ಆಗ್ಲಿ ಇಲ್ಲಾಂದ್ರೆ ನಿಮ್ಮ ಇಷ್ಟ ದೇವರಲ್ಲಿ ಆಗ್ಲಿ ಸರಿಯಾದ ವಿಧಾನದಲ್ಲಿ ಏನಾದ್ರೂ ಕೇಳಿದ್ದೇ ಆದ್ರೆ ನಿಮ್ಮ ಕೋರಿಕೆ ಖಂಡಿತವಾಗ್ಲೂ ನೆರವೇರುತ್ತೆ. ನಿಮ್ಮ ಕೋರಿಕೆ ಖಂಡಿತವಾಗ್ಲೂ ನೆರವೇರ್ಬೇಕು ಅಂದ್ರೆ ಯೂನಿವರ್ಸ್ ನ ಯಾವ ಸಮಯದಲ್ಲಿ ಹೇಗೆ ಪ್ರೇ ಮಾಡಿದ್ರೆ ನಿಮ್ಮ ಕೋರಿಕೆ ಯೂನಿವರ್ಸ್ಗೆ ಸೇರುತ್ತೆ ಅನ್ನೋ ವಿಷಯಗಳ ಬಗ್ಗೆ ನಾವು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಮ್ಮ ಯಾವುದಾದರೂ ಒಂದು ಕೋರಿಕೆ ನೆರವೇರ್ಬೇಕು ಅಂದ್ರೆ ನಾವು ಈ ಯೂನಿವರ್ಸ್ ಜೊತೆ ಅಲೈನ್ ಆಗಿದ್ದಾಗ ಅಂದ್ರೆ ಕನೆಕ್ಟ್ ಆಗಿದ್ದಾಗ ಮಾತ್ರ ನಮ್ಮ ಕೋರಿಕೆ ಅನ್ನೋದು ನೆರವೇರುತ್ತೆ. ಹಾಗಿದ್ದಾಗ ನಮ್ಮನ್ನ ಈ ವಿಶ್ವಶಕ್ತಿಯ ಜೊತೆ ಕನೆಕ್ಟ್ ಮಾಡೋದು ಏನಾದ್ರೂ ಇದೆಯಾ ಅಂದ್ರೆ ಅದು ಧ್ಯಾನದಿಂದ ಮಾತ್ರ ಸಾಧ್ಯ. ಈ ಧ್ಯಾನದಿಂದ ಮಾತ್ರವೇ ನಾವು ತುಂಬಾ ಸುಲಭವಾಗಿ ಯೂನಿವರ್ಸ್ ಜೊತೆ ನಾವು ಕನೆಕ್ಟ್ ಆಗ್ತೀವಿ. ನಾವು ಈ ಧ್ಯಾನದಿಂದಾನೇ ಲಾ ಆಫ್ ಅಟ್ರಾಕ್ಷನ್ ನ ಹೇಗೆ ಅಪ್ಲೈ ಮಾಡಬೇಕು ನೋಡೋಣ. ಧ್ಯಾನದಿಂದ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ತುಂಬಾ ಸುಲಭವಾಗಿ ಕೆಲಸ ಮಾಡುತ್ತೆ. ಇಲ್ಲಿ ಧ್ಯಾನ ಅಂತ ಹೇಳ್ತಿದೀನಿ ಅಂತ ಗಂಟೆಗಟ್ಟಲೆ ಮಾಡ್ಬೇಕಾ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ನಿಮ್ಮ ಅಂತರಂಗದಲ್ಲಿ ಮೌನ ಏರ್ಪಡುವ ರೀತಿ ನೋಡಿಕೊಂಡರೆ ಸಾಕು. ಮೌನ ಭಗವಂತನ ಜೊತೆ ಸ್ನೇಹ ಅಂತ ಅಂತಾರೆ. ಮಾತು ಮಾಯದ ಜೊತೆ ಬಂಧನ ಅಂತ ಯಾರೋ ದೊಡ್ಡವರು ಹೇಳ್ತಿದ್ರು. ಅಂದ್ರೆ ಇಲ್ಲಿ ನಿಮ್ಮ ಅಂತರಂಗದಲ್ಲಿ ಮೌನವು ಏರ್ಪಟ್ಟಾಗ ಮಾತ್ರವೇ ನೀವು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗೋದನ್ನೋದು ನಡೆಯುತ್ತೆ. ಇಲ್ಲಿ ಮೌನ ಅಂದ್ರೆ ನಿಮ್ಮೊಳಗೆ ಪೂರ್ತಿ ಏಕಾಗ್ರತೆಯಿಂದ ಯಾವುದೇ ರೀತಿಯ ಆಲೋಚನೆ ಇಲ್ಲದ ಸ್ಥಿತಿ ಅಂತ ಅರ್ಥ ಮಾಡ್ಕೊಳ್ಳಿ. ಹೀಗೆ ನಿಮ್ಮೊಳಗಡೆ ಆಲೋಚನೆಗಳಿಲ್ಲದ ಸ್ಥಿತಿಯನ್ನು ನಿಮ್ಮ ಅಂತರಂಗ ಮೌನದಲ್ಲಿ ಇರುವ ಸಮಯದಲ್ಲಿ ನೀವು ಪೂರ್ತಿಯಾಗಿ ಈ ವಿಶ್ವದ ಜೊತೆ ಕನೆಕ್ಟ್ ಆಗಿ ಇರ್ತೀರಾ. ಆದ್ದರಿಂದ ಆ ಸಮಯದಲ್ಲಿ ನೀವು ನಿಮ್ಮ ಒಂದು ಕೋರಿಕೆಯನ್ನ ಯೂನಿವರ್ಸ್ಗೆ ತಿಳಿಸಿದರೆ ನಿಮ್ಮ ಕೋರಿಕೆ ಅನ್ನೋದು ತುಂಬಾ ಬೇಗನೆ ಹಾಗೂ ತುಂಬಾ ಸುಲಭವಾಗಿ ನೆರವೇರುತ್ತದೆ. ನಿಮಗೆ ಮತ್ತಷ್ಟು ಸ್ಪಷ್ಟವಾಗಿ ಧ್ಯಾನದಲ್ಲಿ ಯಾವ ಸಮಯದಲ್ಲಿ ನಿಮ್ಮ ಕೋರಿಕೆಯನ್ನ ತಿಳಿಸಬೇಕು ಅಂದ್ರೆ ನೀವು ಕಣ್ಣುಗಳನ್ನ ಮುಚ್ಚಿಕೊಂಡು ಧ್ಯಾನದಲ್ಲಿ ನಿಮ್ಮ ಉಸಿರನ್ನ ಗಮನಿಸುತ್ತಾ ಇರಬೇಕು. ಹೀಗೆ ನೀವು ನಿಮ್ಮ ಉಸಿರನ್ನ ಗಮನಿಸುತ್ತಿರುವ ಸಮಯದಲ್ಲಿ ನಿಮ್ಮೊಳಗಿರುವ ಎಲ್ಲಾ ಆಲೋಚನೆಗಳು ಸಂಪೂರ್ಣವಾಗಿ ಕಡಿಮೆಯಾಗಿ ಒಂದು ಪ್ರಶಾಂತವಾದ ನಿರ್ಮಲವಾದ ಮನಸ್ಸು ನಿಮ್ಮೊಳಗಡೆ ಏರ್ಪಡುತ್ತದೆ. ಹೀಗೆ ಏರ್ಪಟ್ಟಾಗ ನಿಮ್ಮೊಳಗಡೆ ಒಂದು ಶೂನ್ಯ ಸ್ಥಿತಿಯನ್ನ ಗಮನಿಸುತ್ತೀರಾ. ಈ ಸಮಯದಲ್ಲಿ ನಿಮ್ಮ ಕೋರಿಕೆಯನ್ನ ತುಂಬಾ ಸ್ಪಷ್ಟವಾಗಿ ಯೂನಿವರ್ಸ್ಗೆ ತಿಳಿಸಬೇಕು. ಹೀಗೆ ತಿಳಿಸಿದಾಗ ನೀವು ಯೂನಿವರ್ಸ್ ಜೊತೆ ಪೂರ್ತಿಯಾಗಿ ಕನೆಕ್ಟ್ ಆಗಿ ಇರ್ತೀರಾ. ಆದ್ರಿಂದ ನಿಮ್ಮ ಕೋರಿಕೆ ಅನ್ನೋದು ಡೈರೆಕ್ಟ್ ಆಗಿ ಯೂನಿವರ್ಸ್ಗೆ ಸೇರೋದನ್ನೋದು ನಡೆಯುತ್ತದೆ. ಉದಾಹರಣೆಗೆ ನೀವು ಅಕ್ಷರಗಳಿದ್ದ ಪೇಪರ್ನ ಹಾಗೇನೆ ಬ್ಲಾಂಕ್ ಪೇಪರ್ನ ತಗೊಂಡು ಅದರ ಮೇಲೆ ಕೆಲವು ಅಕ್ಷರಗಳನ್ನ ಬರೆದರೆ ನಿಮಗೆ ಯಾವುದು ತುಂಬಾ ಸ್ಪಷ್ಟವಾಗಿ ಅರ್ಥ ಆಗುತ್ತೆ? ಬ್ಲಾಂಕ್ ಪೇಪರ್ ಮೇಲೆ ಬರ್ದಿರೋದಾ ಇಲ್ಲಾಂದ್ರೆ ಅಕ್ಷರಗಳಿದ್ದ ಪೇಪರ್ ಮೇಲೆ ಬರ್ದಿದ್ದ? ಖಂಡಿತವಾಗ್ಲೂ ಬ್ಲಾಂಕ್ ಪೇಪರ್ ಮೇಲೆ ಬರ್ದಿದ್ದೆ ಅಂತ ಹೇಳ್ತೀರಾ. ಹಾಗೇನೆ ನಿಮ್ಮ ಮೈಂಡ್ ಕೂಡ ಆಲೋಚನೆಗಳಿಂದ ಕೂಡಿ ಇದ್ದಾಗ ನಿಮ್ಮ ಕೋರಿಕೆ ಅನ್ನೋದು ಯೂನಿವರ್ಸ್ಗೆ ಸ್ಪಷ್ಟವಾಗಿ ತಿಳಿಸೋಕೆ ಆಗೋದಿಲ್ಲ. ಅದಕ್ಕೇನೆ ನಾವು ನಮ್ಮ ಮೆದುಳಿನಲ್ಲಿ ಆಲೋಚನೆಗಳ ಸಂಖ್ಯೆ ಕಡಿಮೆಯಾದಾಗ ನಮ್ಮ ಕೋರಿಕೆಯನ್ನ ಯೂನಿವರ್ಸ್ಗೆ ತಿಳಿಸಿದರೆ ಅದು ಯೂನಿವರ್ಸ್ಗೆ ತುಂಬಾ ಸ್ಪಷ್ಟವಾಗಿ ಅರ್ಥ ಆಗಿ ತುಂಬಾ ಸುಲಭವಾಗಿ ನಿಮ್ಮ ಕೋರಿಕೆ ಅನ್ನೋದು ನೆರವೇರುತ್ತದೆ. ಅದಕ್ಕೇನೆ ಧ್ಯಾನದಿಂದ ಆಕರ್ಷಣೆಯ ಸಿದ್ಧಾಂತ ಅನ್ನೋದು ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಸೊ ಇದೇ ರೀತಿ ಲಾ ಆಫ್ ಅಟ್ರಾಕ್ಷನ್ ವಿಡಿಯೋಗಳಿಗಾಗಿ ಹಾಗೂ ಯೂನಿವರ್ಸ್ ವಿಡಿಯೋಗಳಿಗಾಗಿ ರಿಲೇಶನ್ಶಿಪ್ ವಿಡಿಯೋಗಳಿಗಾಗಿ ಮೋಟಿವೇಶನಲ್ ವಿಡಿಯೋಗಳಿಗಾಗಿ ನಮ್ಮ ವಿನಯ್ ಲೈಫ್ ಅಂಡ್ ರಿಲೇಶನ್ಶಿಪ್ ಕೋಚ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ದಿಸ್ ಇಸ್ ವಿನಯ್ ಲೈಫ್ ಅಂಡ್ ರಿಲೇಶನ್ಶಿಪ್ ಕೋಚ್ ಸೈನಿಂಗ್ ಆಫ್.